ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನಿವಾಗ ಬೆಳಗ್ಗೆಯಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಅಂದರೆ ಆಲ್ಮೋಸ್ಟ್ ಒಂದು 11:30 ಆಗಿದೆ. ವೆಲ್ಕಮ್ ಟು ಉಮಾ ಯಶು ಕನ್ನಡ ಲಾಗ್ಸ್. ನಾನಿಲ್ಲಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ, ಶುಂಠಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಏನಕ್ಕಂದರೆ ಚಿಕನ್ ಫ್ರೈ ಮಾಡೋಣ ಅಂತ. ಚಿಕನ್ ಫ್ರೈ ಮತ್ತು ರಸ, ಮುದ್ದೆ ಎಲ್ಲ ಮಾಡೋಣ ಅಂಥೇಳಿ ರೆಡಿ ಮಾಡ್ಕೋತಾ ಇದ್ದೀನಿ. ನಮ್ಮ ಮನೆಯವರು ಚಿಕನ್ ತಗೊಬರಕ್ಕೆ ಹೋಗಿದ್ದಾರೆ. ತಂದಿದ ತಕ್ಷಣ ರೆಡಿ ಮಾಡ್ಕೊತೀನಿ. ಇವಾಗ ಬಂದರು ನೋಡಿ. ಜಾರ್ಗೆ ಶುಂಠಿ, ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿ ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ, ಒಂದು ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ಅದು ಮೀಡಿಯಮಾಗಿ ಕಟ್ ಮಾಡಿ ಹಾಕ್ಕೊಡ್ರಿ, ಹಂಗೆ ರುಬ್ಬೋದಕ್ಕೆ. ಕಟ್ ಮಾಡಿ ಹಾಕೊಂಡ್ಮೇಲೆ ಒಂದು ಸ್ವಲ್ಪ ಅದಕ್ಕೆ ಅರ್ಶಿನದ ಪುಡಿ, ಚಿಕನ್ ಎಲ್ಲ ತೊಳೆದಿಟ್ಟಿದ್ದಾರೆ ನಮ್ಮ ಮನೆಯವರು ಆಗಲೇ. ನೋಡಿ, ಚಿಕನ್ ಎಲ್ಲ ತೊಳೆದು ನೀಟಾಗಿ ಇಟ್ಟಿದ್ದಾರೆ. ನಾನು ತೊಳೆಯಲ್ಲ, ಅವರೇ ತೊಳೆಯೋದು ಯಾವಾಗ್ಲೂ. ಇಲ್ಲಿ ಈ ಕಡೆ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ಬಾಣಲಿನ. 1-2 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ನಾವು ಸನ್ಫ್ಯೂರ್ ಎಣ್ಣೆ ಉಪಯೋಗಿಸೋದು. ನೀವು ಯಾವ್ದು ಯೂಸ್ ಮಾಡ್ತೀರೋ ಅದನ್ನ ಹಾಕ್ಕೊಳ್ಳಿ. ನೋಡಿ, ನೈಸಾಗಿ ರುಬ್ಕೊಬಂದಿದ್ದೀನಿ. ಇಲ್ಲಿ ಈ ಕಡೆ ಈರುಳ್ಳಿ ಮತ್ತು ಪುದೀನ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ. ಈರುಳ್ಳಿ ಮತ್ತು ಪುದೀನ ಸೊಪ್ಪು ಒಗ್ಗರಣೆಗೆ ಹಿಂಗೆ ಹಾಕ್ಕೋಬೇಕು. ಎಣ್ಣೆ ಇನ್ನೂ ಸ್ವಲ್ಪ ಕಾಯಬೇಕಾಗಿತ್ತು. ಇಲ್ಲಿ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ರೋಸ್ಟ್ ಆಗಲಿ. ನೋಡಿ, ಈ ಥರ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ರೋಸ್ಟ್ ಆಗಲಿ. ಅದು ರೋಸ್ಟ್ ಆದಮೇಲೆ ಶುಂಠಿ ಮತ್ತು ಈರುಳ್ಳಿ, ಅರಿಶಿನ ಮತ್ತು ಬೆಳ್ಳುಳ್ಳಿ ಹಾಕಿ ರುಬ್ಬಿದ್ನೆಲ್ಲ ಜಾರಲ್ಲಿ ಇದೆಯಲ್ಲ, ಅದನ್ನು ಹಾಕ್ಬಿಡೋಣ. ನೆಕ್ಸ್ಟು ಇದಾದಮೇಲೆ ಇದೊಂದು ಸ್ವಲ್ಪ ಫ್ರೈ ಆದಮೇಲೆ ಅದನ್ನು ಹಾಕೋಣ. ಅದು ಏನಕ್ಕೆ ಅಂದರೆ ಅದು ಹೊಲಸೆಲ್ಲ ಹೋಗಲಿ, ಚಿಕನ್ದು ಹೊಲಸಿರುತ್ತಲ್ಲ ಅದೆಲ್ಲ ಹೋಗಲಿ ಅಂತ ಈ ಥರ ಹಾಕ್ತೀನಿ ನಾನು. ಚೆನ್ನಾಗಿರುತ್ತೆ ನೋಡಿ. ಹಳ್ಳಿ ಸ್ಟೈಲು ನಾನು ಮಾಡಿರೋಂಥದ್ದು. ಸುಮ್ಮನೆ ಹಂಗೆ ಫ್ರೈ ಮಾಡಿ ಅದನ್ನು ಸ್ವಲ್ಪ ಎಣ್ಣೆ ಎಲ್ಲ ಬಿಟ್ಕೊಳ್ಳಿ. ತಿರುಗಿಸ್ಬಿಟ್ಟು ಒಂದು ಸ್ವಲ್ಪ ಹಂಗೆ ತಿರುಗಿಸ್ಕೊಳ್ಳಿ. ಸ್ವಲ್ಪ ಅದೆಲ್ಲ ಎಣ್ಣೆ ಬಿಟ್ಕೊಂಡ್ಲಿ ಒಂದು 5 ಮಿನಿಟ್ಸು ತಿರುಗಿಸ್ಬಿಟ್ಟು ಇವಾಗ ಚಿಕನ್ ತೊಳೆದಿಟ್ಟಿರ್ತೀವಲ್ವ, ಚಿಕನ್ನ ತೊಳೆದಿಟ್ಟಿರೋದನ್ನ ಇವಾಗ ಅದು ನೀರನ್ನ ಸೋರಾಕ್ಬಿಟ್ಟು ಹಾಕಬೇಕು. ಚಿಕನ್ನೆಲ್ಲ ನೋಡಿ ನೀಟಾಗಿ ನೀರು ಸುರಿಸ್ಕೊಂಡು ಹಾಕ್ಬಿಡ್ಬೇಕು. ಹಾಕ್ಬಿಟ್ಟು ನೀಟಾಗಿ ಎಲ್ಲ ತಿರುಗಿಸ್ಬೇಕು. ನೀಟಾಗಿ ಮಸಾಲೆ ಅದು ಶುಂಠಿ ಬೆಳ್ಳುಳ್ಳಿ ಎಲ್ಲ ಚಿಕನ್ಗೆ ಇದಾಗಬೇಕು, ಹೊಂದ್ಕೋಬೇಕು. ಹಂಗಾಗಿ ನೀಟಾಗಿ ತಿರುಗಿಸ್ಕೋಬೇಕು. ನೋಡಿ, ನೀಟಾಗಿ ತಿರುಗಿಸ್ಕೊತಾ ಇದ್ದೀನಿ ನಾನು. ಇದೇ ರೀತಿ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನಾನು ಇದನ್ನು ಯಾವಾಗಲೂ ನಮ್ಮ ಮನೆಗಳಲ್ಲಿ ಇದೇ ರೀತಿ ಮಾಡ್ಕೊಳ್ಳೋದು. ಹಾಕ್ಕೊಳ್ಳಿ. ಈಗ ಒಂದು ಸ್ವಲ್ಪ ನಿಮ್ಗೆ ಎಷ್ಟು ಬೇಕೋ ಅನಿಸುತ್ತೋ ಚಿಕನ್ಗೆ ಅಷ್ಟು ಹಾಕ್ಕೊಳ್ಳಿ. ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ಚಿಕನು ಉಪ್ಪು ಹಾಕ್ಕೊಂಡ್ರೆ. ನೀಟಾಗಿ ತಿರುಗಿಸ್ಬಿಟ್ಟು ಬಿಡಿ, ಬೇಯಲಿ ಚೆನ್ನಾಗೆ. ಇವಾಗ ನೆಕ್ಸ್ಟು ಚಿಕನ್ ಮಸಾಲೆ, ಎವರೆಸ್ಟ್ ಅವ್ರದ್ದು ಚಿಕನ್ ಮಸಾಲೆ ನಾನೊಂಚೂರು ಒಂದು ಅರ್ಧ ಸ್ಪೂನ್ ಹಾಕಿದ್ದೀನಿ. ಸುಮ್ಮನೆ ಟೇಸ್ಟ್ಗೋಸ್ಕರ ಅಷ್ಟೇ. ಇಷ್ಟ ಇದ್ದರೆ ಹಾಕಿ, ಇಲ್ಲಾಂದರೆ ಹಾಕ್ಬೇಡಿ. ನೆಕ್ಸ್ಟು ಪುದೀನ, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ, ಒಂದು ಸ್ವಲ್ಪ ಚಕ್ಕೆ, ಲವಂಗ ಎಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಬಿಡಿ. ರುಬ್ಬಕ್ಕೆ ಮಿಕ್ಸಿ ಜಾರ್ಗೆ ಹಾಕ್ಕೊಬಿಡಿ. ನೋಡಿ, ಕೊತ್ತಂಬರಿ ತೊಳೆದ್ಬಿಟ್ಟು ಹಾಕ್ಕೋತಾ ಇದ್ದೀನಿ. ಕಾಯಿ ಒಂದು ಸ್ವಲ್ಪನೇ ಹಾಕಿದ್ದೀನಿ ನಾನು. ನಿಮ್ಗೆ ಎಷ್ಟು ಬೇಕೋ ಅಷ್ಟು. ನಮಗೆ ಮಸಾಲೆ ಒಂದು ಸ್ವಲ್ಪನೇ ಇರಲಿ, ಜಾಸ್ತಿ ಬೇಡ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪನೇ ಮಾಡ್ಕೋತಾ ಇದ್ದೀನಿ. ಕಾಯಿನ ಸಣ್ಣದಾಗಿ ಹಾಕ್ಕೋತೀನಿ. ಹಿಂಗೆ ನಾನು ಯಾವಾಗಲೂ 3 ಟೊಮೊಟೊನ ಸಣ್ಣಕ್ಕೆ ಇರೋದು 3 ಟೊಮೊಟೊ. ದಪ್ಪದಾದರೆ 2 ಸಾಕು. ಸಣ್ಣದಲ್ವ, ನಾನು ಅದಕ್ಕೆ 3 ತಗೊಂಡಿದ್ದೀನಿ. ಈಗ ಇದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿರೋದನ್ನ ನುಣ್ಣಗೆ ರುಬ್ಕೋಬೇಕು, ನೈಸಾಗಿ. ನೋಡಿ, ನೈಸಾಗಿ ಅದು ಒಂದು ರೌಂಡ್ ರುಬ್ಕೊಂಡ್ಮೇಲೆ ಧನಿಯಾ ಪುಡಿ ಒಂದು 2.5 ಸ್ಪೂನ್, ಚಿಕ್ಕ ಸ್ಪೂನು, ಅದು ಮಕ್ಳಿಗೆ ಸರಿ ತಿನ್ನಿಸ್ತೀವಲ್ಲ ಆ ಥರ ಸ್ಪೂನ್ ಅದು.
ಅದರಲ್ಲಿ 2 ಸ್ಪೂನ್ ಹಾಕ್ತಾಯಿದ್ದೀನಿ. ನಿಮ್ಗೆ ಎಷ್ಟು ನೀವೇ ಮಾಮೂಲಿ ಚಿಕನ್ ಸಾರಿಗೆಲ್ಲ ಎಷ್ಟೆಷ್ಟು ಹಾಕ್ಕೋತೀರೋ ಅಷ್ಟು ಹಾಕ್ಕೊಳ್ಳಿ. ನೋಡಿ ನೈಸಾಗಿ ರುಬ್ಬಿದ್ದೀನಿ. ರುಬ್ಬಿರೋ ಮಸಾಲೆ ಎಲ್ಲ ಇವಾಗ ಅದಕ್ಕೆ ಹಾಕ್ಬಿಟ್ಟು ಸ್ವಲ್ಪ ತೊಳೆದು ನೀರು ಒಯ್ದುಬಿಡ್ತೀನಿ. ಬೇಯಲಿ ಅದು. ಇನ್ನೊಂದು ರೌಂಡ್ ಬೇಯಿತು ಅಂದರೆ ಚಿಕನ್ ಮಾಂಸದ ಕೋಳಿ ಅಲ್ವಾ, ಬೇಗ ಬೇಯ್ತದೆ. ಬೇಯ್ತಾ ಇರಲಿ ಒಂದು ಸೈಡು. ನಾನೊಂದು ಸೈಡು ರಸಕ್ಕೆ ರೆಡಿ ಮಾಡ್ಕೊಳ್ಳೋಣ. ತಿರುಗಿಸ್ಬಿಟ್ಟು ಮುಚ್ಚಿಬಿಟ್ರೆ ಬೇಯ್ತಾ ಇರ್ತದೆ. ಎಣ್ಣೆ ಸೈಡಲ್ಲಿ ಎಣ್ಣೆ ಬಿಟ್ಕೊಂಡ್ರೆ ಸಾಕು. ನೋಡಿ ಚಾಕು ಕಾಯಕ್ಕಿಟ್ಟಿದ್ದೀನಿ. ನಾವು ಚಿಕನ್ ಮಟನ್ ಯಾವುದೇ ತರಲಿ ಚಾಕು ಇಡ್ತೀವಿ. ರಸಗೆ ಒಂದು ಟೊಮೊಟೊ ಹಚ್ಕೋತಾ ಇದ್ದೀನಿ ರುಬ್ಬಕ್ಕೆ. ಒಂದು ಜಾರ್ಗೆ, ಚಿಕ್ಕ ಜಾರ್ಗೆ ಟೊಮೊಟೊ ನೋಡಿ ಹಚ್ಚಿಟ್ಕೊಂಡಿದ್ದೀನಿ. ಒಂದಿಷ್ಟಪ್ಪ ಹುಣಸೆಹಣ್ಣು ನೆನೆಸ್ಬಿಡ್ತೀನಿ. ಹುಣಸೆಹಣ್ಣ ಚೆನ್ನಾಗಿ ನೆನೆಯಲಿ. ಶುಂಠಿ, ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಒಗ್ಗರಣೆಗೆ. ರುಬ್ಬಕ್ಕೆ ಒಂದು ಸ್ಪೂನ್ ಜೀರಿಗೆ, ಒಂದು ಸ್ವಲ್ಪ ಮೆಣಸು, ನೋಡಿ ಒಂದಿಷ್ಟು ಸ್ಪೂನ್ ಮೆಣಸು ಹಾಕ್ಕೊಳ್ಳಿ. ರುಬ್ಬಕ್ಕೆ ತೋರಿಸಿದ್ದೀನಿ, ಅಲ್ಲಿ ಹೇಳೋದು ಮರೆತುಬಿಟ್ಟೆ ಅನಿಸ್ತದೆ ನಾನು. ಹಾಕ್ಕೊಳ್ಳಿ. ಇವಾಗ ಇದನ್ನು ನೈಸಿಗೆ ರುಬ್ಕೊಳ್ಳೋದು ಅಷ್ಟೇ. ರಸಗೆ ಏನೂ ಇಲ್ಲ. ಅರಿಶಿನ, ಟೊಮೊಟೊ, ಜೀರಿಗೆ, ಮೆಣಸು ಇವು 4 ನೋಡಿ ರುಬ್ಬಿಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಚಿಕ್ಕ ತಪ್ಪಲೆ ಇಟ್ಕೊಂಡಿದ್ದೀನಿ. ರಸ ಸಾಕು, ಸ್ವಲ್ಪನೇ ಮಾಡ್ಕೊಳ್ಳೋಣ. ಮಕ್ಕಳು ತಿನ್ನಲ್ಲ, ನಾವಿಬ್ಬರೇ. ಎಣ್ಣೆ 1 ಸ್ಪೂನು, ಬೆಳ್ಳುಳ್ಳಿ, ಶುಂಠಿ, ಒಣಮೆಣ್ಸಿನ್ಕಾಯಿ ಮುರಿದಿಟ್ಕೊಂಡಿದ್ದೀನಿ. ಕರ್ಬೇವಿನ ಸೊಪ್ಪೆಲ್ಲ ಬಿಡಿಸಿಟ್ಕೊಂಡಿದ್ದೀನಿ. 1 ಸ್ಪೂನ್ ಸಾಸಿವೆ, ಆಮೇಲೆ ಒಗ್ಗರಣೆಗೆ ಅದು ಸಾಸಿವೆ ಸಿಡಿದ್ಮೇಲೆ ಇದು ಬೆಳ್ಳುಳ್ಳಿ, ಶುಂಠಿ ಮತ್ತು ಒಣಮೆಣ್ಸಿನ್ಕಾಯಿ ಮುರ್ಕೊಂಡಿರ್ತೀವಲ್ಲ ಅದೆಲ್ಲನೂ ಹಾಕಿಟ್ಬಿಡೋಣ. ಹಾಕಿ ಅದು ಒಗ್ಗರಣೆಗೆ ಹಾಕೋಣ. ಚೆನ್ನಾಗಿ ಅದು ಸೀಬೇಕು ಬೆಳ್ಳುಳ್ಳಿ, ಆವಾಗೇ ರಸ ಸ್ಮೆಲ್ ಚೆನ್ನಾಗಿರೋದು. ಅದು ಸೀಲಿ ಬೇಯ್ತಾ ಇರಲಿ ಅದು ಒಗ್ಗರಣೆ. ಅಷ್ಟೊತ್ತಿಗೆ ಈ ಕಡೆ ಸೈಡ್ ಮುದ್ದೆಗೆ ಇಟ್ಕೊಂಡ್ಬಿಡ್ತೀನಿ ನಾನು. ಆ ಸೈಡ್ ಇನ್ನೊಂದು ಒಲೆ ಇದೆ ನಮ್ಮದು, 3 ಒಲೆದು. ಆ ಕಡೆ ಮುದ್ದೆಗೆ ಇಟ್ಕೊಬಿಡೋಣ. ನೋಡಿ ಇವಾಗ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ರಸಕ್ಕೆ. ರಸ ಅದು ಒಗ್ಗರಣೆ ಚೆನ್ನಾಗಿ ಬೇಯಬೇಕು. ರಸಕ್ಕೆ ಬೆಂದಮೇಲೆ ಇದು ಅರಿಶಿನ ಮತ್ತು ಟೊಮೆಟೊ, ಜೀರಿಗೆ, ಮೆಣಸು ರುಬ್ಬಿಟ್ಕೊಂಡಿರ್ತೀವಲ್ಲ, ಫಸ್ಟು ಅದನ್ನು ಹಾಕೋಣ. ರುಬ್ಬಿರೋದನ್ನ ಒಯ್ದುಬಿಟ್ಟು ಅದೊಂದು ಸ್ವಲ್ಪ ಮಳ್ತು ಅಂದ ತಕ್ಷಣ ಹುಣಸೆಹಣ್ಣ ಕಲಸ್ಬಿಟ್ಟು ಬಿಟ್ಬಿಡೋಣ. ಚೆನ್ನಾಗಿ ಮಳ್ಳಿ. ಹುಣಸೆಹಣ್ಣು ಕಿವುಚ್ತಾ ಇದ್ದೀನಿ. ಹುಣಸೆಹಣ್ಣು ನೀಟಾಗಿ ಕಿವುಚ್ಬಿಟ್ಟು ಅದಕ್ಕೆ ರಸ ಬಿಡಬೇಕು. ಹುಣಸೆಹಣ್ಣು ರಸ ಅಂದಮೇಲೆ ಹುಣಸೆಹಣ್ಣು ರಸ ಇಲ್ದಿರ ಆಗಲ್ಲ. ನೋಡಿ ಕಲಿಸ್ಕೊಂಡು ಬಿಟ್ಕೊಂಡೆ ಇವಾಗ. ಆಮೇಲೆ ನೆಕ್ಸ್ಟು ನಮ್ಗೆ ಎಷ್ಟು ರಸ ಬೇಕೋ ಅಷ್ಟು ನೀರು ಹಾಕ್ಕೋಬೇಕು. ನೀರು ಹಾಕ್ಕೊಂಡು ಹೆಚ್ಚಿಸ್ಕೋಬೇಕು ರಸನ. ನೋಡಿ ನಾನಿಲ್ಲೊಂದು ಚೊಂಬು ನೀರು ಹಾಕ್ಕೋತಾ ಇದ್ದೀನಿ. ನೋಡಿ ಮುದ್ದೆ ಆಗಲೇ ಹೇಳಿದ್ನಲ್ವ, ಮುದ್ದೆಗೆ ಇಡ್ತಾಯಿದ್ದೀನಿ ಅಂತ. ಮುದ್ದೆ ಹಿಟ್ಟಿನ ಹೆಸರು ಬಂದಿತ್ತು. ಹಸಿಟ್ಟು ಹುಯ್ತಾ ಇದ್ದೀನಿ. ಬೇಯಲಿ ಅದೊಂದು ಸ್ವಲ್ಪ. ಹಸಿಟ್ಟು ಹುರಿದಿದ್ದೀನಿ. ಒಂದು ಸ್ವಲ್ಪ ಹೊತ್ತು ಬೇಯಲಿ, ಒಂದು 5 ನಿಮಿಷ. ಆಮೇಲೆ ತಿರುಗಿಸ್ಬಿಟ್ಟು ನೋಡೋಣ ತೆಳ್ಳಗಾಯ್ತಾ, ಗಟ್ಟಿನ, ಹಸಿಟ್ಟಿನ ಬೇಕಾ ಅಂತ ನೋಡೋಣ. ಇಲ್ಲ, ಒಂದು ಸ್ವಲ್ಪ ಗಟ್ಟಿನೇ ಆಯಿತು ಅನಿಸುತ್ತೆ. ನೋಡಿ ನಮ್ಮ ಅತ್ತೆ ಮನೆಯಲ್ಲಿ ತಲೆ ಮಟನ್ ಸಾರು ಮಾಡಿದ್ರಂತೆ, ಕೊಟ್ಟಿದ್ದಾರೆ. ಮೇಲ್ಗಡೆ ಅವರು ಇದ್ದಾರೆ, ನಾವು ಕೆಳಗಡೆ ಇದ್ದೀವಿ. ಮುದ್ದೆ ಒಂದು ಸ್ವಲ್ಪ ಗಟ್ಟಿ ಆಯಿತು ಅನ್ಕೋತೀನಿ. ಅದಕ್ಕೇನು ಮಾಡ್ತೀನಿ ಗೊತ್ತಾ, ಸ್ವಲ್ಪ ಗಟ್ಟಿ ಆಯಿತು. ಈಗ ನೋಡಿ ಸ್ವಲ್ಪ ತಳಕ್ಕೆ ನೀರು ಬಿಡ್ತೀನಿ, ತಣ್ಣೀರು. ಅದು ಉರಿ ಕೊಟ್ಟಿರ್ತೀನಲ್ವ, ಅದು ಮಳ್ತಾ ಇದ್ದಾಗ ತಿರುಗಿಸ್ಕೋಬೇಕು. ತಣ್ಣೀರು ಊದ ತಕ್ಷಣ ತಿರುಗಿಸ್ಕೊಬಿಟ್ರೆ ಹೋಯ್ತು ಮುದ್ದೆ. ತಳಕ್ಕೆ ಬಿಟ್ಬಿಟ್ಟು ನೋಡಿ ಆ ಥರ ಕುದಿಬೇಕು. ಕೊತ ಅಂತ ಕುದಿಯುವ ಟೈಮ್ಗೆ ತಿರುಗಿಸ್ಕೋಬೇಕು. ಆವಾಗ ಮುದ್ದೆ ಏನೂ ಆಗೋಲ್ಲ, ಚೆನ್ನಾಗಿ ಬರುತ್ತೆ, ತೆಳ್ಳಗಾಗುತ್ತೆ ಮುದ್ದೆ. ಸ್ವಲ್ಪ ಗಟ್ಟಿ ಆದರೆ ಈ ಥರ ಮಾಡ್ಕೊಳ್ಳಿ. ನಾನು ಯಾವಾಗಲೂ ಇದೇ ಥರ ಮಾಡ್ಕೊಳ್ಳೋದು. ಗಟ್ಟಿ ಆದರೆ ಚೆನ್ನಾಗಿ ತಿರುಗಿಸ್ಕೋಬೇಕು. ನಾನು ಮುದ್ದೆ ಕೋಲಲ್ಲಿ ತಿರುಗಿಸ್ಕೊಳ್ಳಲ್ಲ, ಯಾವಾಗಲೂ ಅನ್ನದ ಕೈಲೇ ಮಾಡೋದು. ಮದುವೆ ಆದಾಗಿಂದನೂ ಅನ್ನದ ಕೈಲೇ ಮಾಡೋದು. ಚೆನ್ನಾಗಿ ತಿರುಗಿಸ್ಕೊಂಡು ನಮ್ಮ ಮನೆಗೆ 1-2 ಮುದ್ದೆ ಆದರೆ ಸಾಕು.
ಚೆನ್ನಾಗಿ ನಾದ್ಕೊಂಡು ತಿರುಗಿಸ್ಕೋಬೇಕು. ಏನಾಯಿತು ಒಂದು 5 ನಿಮಿಷ ಮುದ್ದೆ ಬೇಯ್ತಾ ಇದೆ. ಇನ್ನೊಂದು ಸ್ವಲ್ಪ ಹೊತ್ತು ಬೇಯಲಿ, ಒಂದು 5 ನಿಮಿಷ ಬೇಯ್ದಮೇಲೆ ಮುದ್ದೆ ಕಟ್ಕೊಳ್ಳೋಣ. ಈ ಕಡೆ ರಸನೂ ಆಯಿತು, ಚಿಕನ್ ಗೊಜ್ಜು ಆಯಿತು, ಎರಡು ಆಫ್ ಮಾಡಿದ್ದೀನಿ. ಅನ್ನ ಮೊದಲೇ ಇಟ್ಟಿದ್ದೆ, ಆಯಿತು ಅನ್ನನೂ. ಈಗ ಮುದ್ದೆ ಕಟ್ಕೊಂಡ್ರೆ ಮುಗೀತು. ಬಿಸಿ ಬಿಸಿ ಮುದ್ದೆ, ಚಿಕನ್ ಸಾರು, ತಲೆ ಮಟನ್ ಸಾರು, ಚಿಕನ್ ಗೊಜ್ಜು, ತಲೆ ಮಟನ್ ಸಾಂಬಾರು. ನಮ್ಮ ಮನೆಯವ್ರಿಗಿಷ್ಟ ತಲೆ ಮಟನ್ನು, ನಾವು ಚಿಕನ್ ಗೊಜ್ಜು ತಿಂತೀವಿ. ಆಯಿತು, ಮುದ್ದೆ ಬಿಸಿ ಬಿಸಿ ಮುದ್ದೆ ಮಾಡಿಕೊಟ್ಬಿಟ್ರೆ ಅವ್ರಿಗೆ ಊಟ ತಿಂದ್ಬಿಟ್ಟು, ಸಂಡೇ ಅಲ್ವಾ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾರೆ. ನೋಡಿ, ನಾನು ಇನ್ನೇನು ಮುದ್ದೆ ಕಟ್ತಾಯಿದ್ದೀನಿ. 1-2 ಮುದ್ದೆ ಐತೆ, ಕಟ್ಬಿಟ್ಟು ನಾವು ಊಟ ಮಾಡಬೇಕು. ಬಿಸಿ ಫ್ರೆಂಡ್ಸ್, ಈ ಬಿಸಿಲಲ್ಲಿ ಬಿಸಿ ಮುಟ್ಟೋಕ್ಕೆ ಆಗೋದಿಲ್ಲ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಲಾಗು. ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನನಗೆ ಯೂಟ್ಯೂಬಲ್ಲಿ ತುಂಬ ಬೆಳಿಬೇಕು ಅನ್ನೋ ಆಸೆ ಇದೆ. ನನಗೆ ಯೂಟ್ಯೂಬ್ ವೀಡಿಯೋ ಮಾಡಬೇಕು ಅನ್ನೋ ತುಂಬ ದೊಡ್ಡ ಆಸೆ ಇತ್ತು. ಅದರಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನೇ ತಪ್ಪಿದ್ರೂ ಮನ್ಸಿಗೆ ಹಾಕೋಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನನಗೆಲ್ಲ. ಬಾಯ್ ಫ್ರೆಂಡ್ಸ್, ಸಪೋರ್ಟ್ ಮಾಡಿ, ಪ್ಲೀಸ್ ಲೈಕ್ ಮಾಡಿ.